ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಯಾನ ಸಂಧಿ ಪರ್ವ ಅಂತ ಒಂದು ಅನುಪರ್ವ. ಆ ಪರ್ವದಲ್ಲಿ ಸಂಜಯ ಧರ್ಮರಾಜನತ್ರ ಹೋಗಿ ಧೃತರಾಷ್ಟ್ರ, ದುರ್ಯೋಧನ ಅವರೆಲ್ಲರ ಹೇಳಿಕೆಯನ್ನ ಒಪ್ಪಿಸಿ ಅವನಿಂದ ಅಭಿಪ್ರಾಯವನ್ನ ಪಡೆದು ಬಂದಿದ್ದಾನೆ. ಆ ಅಭಿಪ್ರಾಯವನ್ನ ಸಭೆಗೆ, ಸಂಸತ್ತಿಗೆ ತಿಳಿಸಬೇಕಾಗಿದೆ. ಆ ಸಂಸತ್ತಿಗೆ ತಿಳಿಸುವುದಕ್ಕಾಗಿ ಸಂಜಯ ಒಳಗೆ ಪ್ರವೇಶ ಮಾಡಿದ್ದಾನೆ. ಆಗ ನಾನಾ ವಿಧವಾದಂತಹ ಮಾತುಗಳು ಹೇಳಿಯಾಗಿದೆ. ಆದರೆ ಇನ್ನೂ ಅನೇಕ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ ಧೃತರಾಷ್ಟ್ರ. ಧೃತರಾಷ್ಟ್ರ ಕೇಳ್ತಾನೆ, ಕೃಷ್ಣ ಹೇಳಿದ ಮಾತನ್ನು ಹೇಳಿದಿ ನೀನು? ನೋಡಿ, ಕೃಷ್ಣ ಮೊದಲು ಹೇಳಬೇಕು, ಆಮೇಲೆ ಉಳಿದವರೆಲ್ಲ. ಉಳಿದವರು ಯಾರು ಹೇಳ್ತಾರೆ, ಯಾರು ಹೇಳುವುದಿಲ್ಲ, ಇಟ್ ಇಸ್ ನಾಟ್ ಡಿಸಿಸಿವ್, ಇಟ್ ನೆವರ್ ಡಿಟರ್ಮಿನ್ಸ್ ಎನಿಥಿಂಗ್ ಅನ್ನುವಷ್ಟರ ಮಟ್ಟಿಗೆ ಕೃಷ್ಣನ ಮಾತು ನಡೆಯುತ್ತೆ. ಕೃಷ್ಣ ಏನ್ ಹೇಳ್ತಾನೆ ಅದು ಆಗಬೇಕು. ಕೃಷ್ಣ ಏನಾಗುವುದಿಲ್ಲ, ಏನಿಲ್ಲ ಅಂತ ಹೇಳ್ತಾನೆ, ಅದಾಗುವುದಿಲ್ಲ. ಹಾಗಾಗಿ ಕೃಷ್ಣ ಏನ್ ಹೇಳಿದ ಅಂತ ಅನ್ನೋದನ್ನ ಮೊದಲಿಗೆ ಅಕ್ಷರ ಅಕ್ಷರವಾಗಿ ಅನುವಾದ ಮಾಡಿದ್ದಾನೆ ಸಂಜಯ. ಅದಾದ ಮೇಲೆ ಮುಂದೆ ಧೃತರಾಷ್ಟ್ರ ಪ್ರಶ್ನೆ ಕೇಳ್ತಾನೆ, ಧರ್ಮರಾಜ ಏನ್ ಹೇಳಿದ, ಅವನ ಅಭಿಪ್ರಾಯವೇನಿತ್ತು? ಕಿಂಸುರೇನಂ ವಾರಯಂತಿ, ಯಾರು ಧರ್ಮರಾಜನಿಗೆ ಅವರ ಗುಂಪಿನಲ್ಲಿ, ಆ ಲಾಬಿಯಲ್ಲಿ ಎಷ್ಟು ಜನ ಬೆಲೆ ಕೊಡ್ತಾರೆ, ಎಷ್ಟು ಮಹತ್ವ ಕೊಡ್ತಾರೆ, ಅದು ಮಹತ್ವದ ಒಂದು ಅಂಶ. ಧರ್ಮರಾಜನಿಗೆ ಎಷ್ಟು ಮಹತ್ವ ಸಿಗತ್ತೆ ಅಂತನ್ನೋದರ ಮೇಲೆ ಧರ್ಮರಾಜನ ಹೋಲ್ಡ್ ಏನಿದೆ ಅಂತ ಗೊತ್ತಾಗತ್ತೆ. ಧರ್ಮರಾಜನ ಹೋಲ್ಡ್ ಏನಿದೆ ಅಂತ ಗೊತ್ತಾಗಬೇಕಾದ್ರೆ ಧರ್ಮರಾಜನಿಗೆ ಅವರೆಲ್ಲ ಎಷ್ಟು ಬೆಲೆ ಕೊಡ್ತಾರೆ. ಧರ್ಮರಾಜನ ಹುಬ್ಬಿನ ಚೆಲ್ಲಾಟ, ಕಣ್ಣಿನ ನೋಟ, ಅವುಗಳಿಗೆಲ್ಲ ಎಷ್ಟು ಬೆಲೆ ಇದೆ. ಧರ್ಮರಾಜ ಕೋಪಗೊಂಡ್ರೆ ಏನ್ ಮಾಡ್ತಾರೆ? ಧರ್ಮರಾಜ ಹೇಳಿದ ಮಾತನ್ನ ಬೇಡ ಅಂತ ಹೇಳುವವರು ಯಾರು, ಆಗಲಿ ಅಂತ ಹೇಳುವವರು ಯಾರು, ಎಸ್ ಅಂತನ್ನುವವರು ಯಾರು, ನೋ ಅಂತ ಹೇಳುವವರು ಯಾರು? ಇದನ್ನೆಲ್ಲ ಪ್ರಶ್ನೆ ಕೇಳ್ತಾ ಇದ್ದಾನೆ ಧೃತರಾಷ್ಟ್ರ. ಅಂದರೆ ಬಲಾಬಲಗಳ ವಿಚಾರವನ್ನು ಮಾಡುವ ಕ್ರಮ. ಅವರವರ ಕೆಲವರು ಮಾತಿನಿಂದ ಮಾತಾಡುವುದಿಲ್ಲ, ಕೆಲವರು ಮಾತಿನಿಂದ ಮಾತಾಡುವುದಿಲ್ಲ, ಕೆಲವರು ತಮ್ಮ ದೇಹದಿಂದ ಮಾತಾಡ್ತಾರೆ, ಕಣ್ಣಿನ ನೋಟದಿಂದ ಮಾತಾಡ್ತಾರೆ. ಇವನಿಗೇನ್ ಬೆಲೆ ಇಲ್ಲ ಅಂತ ಹೇಳಿ ಕಣ್ಣಿನಿಂದ ತೋರಿಸಿ ಬಿಡ್ತಾರೆ, ಮಾತಾಡುವುದಿಲ್ಲ. ಯಾಕೆಂದ್ರೆ ಎಕ್ಸ್ಪ್ಲಿಸಿಟ್ ಆಗಿ ಹೇಳಲಿಕ್ಕೆ ಸಂಕೋಚವಾಗತ್ತೆ. ಕೆಲವೆಲ್ಲ ವಿಷಯವನ್ನ ಉದ್ಘಾಟನೆ ಮಾಡ್ಲಿಕ್ಕಾಗುವುದಿಲ್ಲ, ಬಾಯಿ ತೆರೆದು ಹೇಳಲಿಕ್ಕಾಗುವುದಿಲ್ಲ. ಬಾಯಿ ತೆರೆದು ಹೇಳಲಿಕ್ಕಾಗದೇ ಇದ್ದದ್ದನ್ನ ಬಾಡಿ ಲ್ಯಾಂಗ್ವೇಜಿನಿಂದ ತೋರಿಸಿ ಬಿಡ್ತಾರೆ. ಯಾರೋ ಬಂದ್ರೆ ಮೂಗು ಮುರಿಯೋರು, ಮೂಗು ಮುರಿದು ಬಿಟ್ರೆ ಅರ್ಥ ಏನು? ಅವನು ಬರಬಾರದು ಅಂತ ಹೇಳಲಿಕ್ಕೆ ಧೈರ್ಯ ಸಾಲುವುದಿಲ್ಲ ಇವನಿಗೆ. ಅವನ್ಯಾಕೆ ಬರ್ತಾನೆ, ಅವನದೇನ್ ಕೆಲಸ, ಅವನೇನು ಬುದ್ಧಿವಂತರೇನು, ಅವನೇನು ನಮಗೆ ಉಪಕಾರಕನ, ಅವನ್ಯಾಕೆ ಬೇಕು, ಹೀಗೆಲ್ಲ ಮಾತಾಡ್ಲಿಕ್ಕೆ ಆಗುವುದಿಲ್ಲ, ಸಂಕೋಚವಾಗತ್ತೆ. ಹಾಗಾಗಿ ಆ ಸಂದರ್ಭದಲ್ಲಿ ಅವನು ಮಾಡೋದೇನು ಅಂದ್ರೆ ಮೂಗು ಮುರಿತಾನೆ. ಮೂಗು ಮುರಿದ ಒಂದೇ ಒಂದು ಸಣ್ಣದಾದಂತಹ ಬಾಡಿ ಲ್ಯಾಂಗ್ವೇಜ್, ಅದು ಎಲ್ಲಾ ಅಂಶವನ್ನು ಹೇಳಿಬಿಡ್ತದೆ, ಎಲ್ಲಾ ಮಾತುಗಳನ್ನು ಹೇಳಿಬಿಡ್ತದೆ. ಯಾರೋ ಒಬ್ರು ಬಂದ್ರೆ ಕಣ್ಣರಳಿಸಿ ನೋಡ್ತಾನೆ, ಅರ್ಥಾತ್ ಅವನಿಗೆ ಅಷ್ಟು ಸ್ವಾಗತ ಇದೆ, ಅಷ್ಟು ಪುರಸ್ಕಾರವಿದೆ ಇತ್ಯಾದಿ. ಹಾಗೆ ಆ ಎಲ್ಲ ಮಾತುಗಳನ್ನು ಕೇಳ್ತಾ ಇದ್ದಾನೆ. ಕಿಮಸೌ ಚೇಷ್ಟತೆ ಸೂತಯೋತ್ಸ್ಯಮಾನೋ ಯುಧಿಷ್ಠಿರ, ಧರ್ಮರಾಜ ಏನ್ ಮಾಡ್ತಾನೆ, ಯಾವ ತರಹ ಅವನು ವರ್ತಿಸ್ತಾನೆ, ಅವನು ಹೇಳುವ ವ್ಯವಹರಿಸುವ ಕ್ರಮ ಏನು? ಕೇವಾಸ್ಯ ಭ್ರಾತೃಪುತ್ರಾಣಂ ಪಶ್ಯಂತಿ ಆಜ್ಞೀಪ್ಸವೋ ಮುಖಂ, ಅವನ ಮುಖವನ್ನು ನೋಡ್ತಾ ಕೂತವರು ಯಾರು? ಬಾಡಿ ಲ್ಯಾಂಗ್ವೇಜಿನ ನಾನಾ ಮಾತುಗಳನ್ನು ಈಗೆಲ್ಲ ನಾವು ಕೇಳ್ತೇವಲ್ಲ. ಧರ್ಮರಾಜನ ವಿಷಯದಲ್ಲಿ ಧೃತರಾಷ್ಟ್ರ ಪ್ರಶ್ನೆ ಕೇಳ್ತಾ ಇದ್ದಾನೆ. ಧೃತರಾಷ್ಟ್ರ ಕೇಳ್ತಾನೆ, ಕೇವಾಸ್ಯ ಭ್ರಾತೃಪುತ್ರಾಣಂ ಪಶ್ಯಂತಿ ಆಜ್ಞೀಪ್ಸವೋ ಮುಖಂ, ಆ ಧರ್ಮರಾಜನ ಆಜ್ಞೆ ಏನು ಬರುತ್ತೆ ಅವನ ಮುಖದಿಂದ ಅಂತ ಕೇಳುವುದಕ್ಕೆ ಅವನ ಮುಖವನ್ನು ನೋಡ್ತಾ ಕೂತವರು ಎಷ್ಟು ಜನ? ಅವನ ಮುಖವನ್ನು ನೋಡ್ತಾ ಕೂತವರು ಎಷ್ಟು ಜನ ಹೇಳು, ಅದು ನನಗೆ ಬೇಕು. ಅದರಿಂದ ಮಾತಿನಿಂದ ಏನು ಮಾತಾಡ್ಲಿಕ್ಕಾಗುವುದಿಲ್ಲ, ಅದನ್ನ ತನ್ನ ದೇಹದಿಂದ ಎಲ್ಲ ತೋರಿಸಿಬಿಡ್ತಾನೆ ಮನುಷ್ಯ, ಎಲ್ಲ ತೋರಿಸಿಬಿಡ್ತಾನೆ. ಅಷ್ಟು ವಿಚಿತ್ರವಾಗಿದೆ.
ಮನುಷ್ಯನ ಹುಬ್ಬು, ಕಣ್ಣು, ಅವನ ಮೂಗು, ತುಟಿ, ಬಾಯಿ, ಮುಖ, ಅವನ ದೇಹ, ಅಂಗ ಎಲ್ಲವೂ ಕೂಡ ಅವನ ಬಗ್ಗೆ ಅವನಲ್ಲಿರುವ ಭಾವನೆಗಳನ್ನ ಅತೀ ಸ್ಪಷ್ಟವಾಗಿ ವಿವರವಾಗಿ ಹೇಳಿಬಿಡ್ತದೆ. ಆದ್ದರಿಂದ ಕೇಸ್ವಿದೇನಂ ವಾರಯಂತಿ, ಯಾರು ಬೇಡ ಅಂತ ಹೇಳ್ತಾರೆ? ಯುದ್ಧ ಶಾಮ್ಯ ಇತಿ, ಯುದ್ಧ ಬೇಡ, ಮಾಡಬೇಡ ಧರ್ಮರಾಜ, ಯಾಕೆ ಯುದ್ಧವಾಗ್ತಿ? ಬೇಡ ಅಂತ ಹೇಳುವವರು ಅವರ ಲಾಬಿಯೊಳಗೆ, ಅವರ ಗುಂಪಿನೊಳಗೆ ಒಬ್ಬರಾದರೂ ಇದ್ದಾರಾ? ಇಲ್ಲ. ಯಾರ್ಯಾರು ಬೇಡ ಅಂತ ಹೇಳ್ತಾರೆ? ಯುದ್ಧ ಬೇಡ ಅಂತ ಹೇಳುವವರು ಯಾರು? ಯುದ್ಧ ಬೇಕು ಅಂತ ಹೇಳುವವರು ಯಾರು? ಧರ್ಮರಾಜ ಮಾಡಿದ ಆಜ್ಞೆಯನ್ನು ಕೇಳುವುದಕ್ಕೆ ಕಾತರರಾದವರು ಯಾರು? ಧರ್ಮರಾಜನ ಆಜ್ಞೆಯನ್ನು ತಿರಸ್ಕರಿಸುವವರು ಯಾರಾದರೂ ಇದ್ದಾರಾ? ಉಂಟ ಅವರಲ್ಲಿ? ರಾಜ್ಞೋ ಮುಖಮುದೀಕ್ಷಂತೆ ಪಾಂಚಾಲ ಪಾಂಡವೈಸ್ವಹ, ಎಲ್ಲ ಪಾಂಡವರು ಕೂಡ ಆ ಧರ್ಮರಾಜನ ಮುಖವನ್ನ ನೋಡ್ತಾ ಕೂತಿರ್ತಾರೆ. ಯಾರೇ ಕೂತಿದ್ರು, ಭೀಮಾರ್ಜುನ ನಕುಲ ಸಹದೇವ ಇತ್ಯಾದಿ ಪಾಂಡವರು, ಅವರ ಮಕ್ಕಳು, ಅಭಿಮನ್ಯು ಹಿಡಿದು ಪ್ರತಿಯೊಬ್ಬರೂ ಕೂಡ ಕೂತವರು ಸಭೆಯಲ್ಲಿ, ಸಂಸತ್ತಿನಲ್ಲಿ ಕೂತಾಗ, ಗುಂಪಿನಲ್ಲಿ ಕೂತಾಗ ಧರ್ಮರಾಜ ಕೂತಿದ್ರ ಮಧ್ಯದಲ್ಲಿ ಧರ್ಮರಾಜನ ಮುಖವನ್ನು ನೋಡ್ತಾ ಕೂತಿರ್ತಾನೆ. ಅವನೇನು ಸಂಜ್ಞೆ ಮಾಡ್ತಾನೆ, ಏನು ಸನ್ನೆ ಮಾಡ್ತಾನೆ, ಏನು ಅಭಿಪ್ರಾಯ ಹೇಳ್ತಾನೆ, ಮುಖದಿಂದ ಏನು ಹೇಳ್ತಾನೆ, ಅದನ್ನು ಅರ್ಥ ಮಾಡ್ಕೋಬೇಕು, ಅದಕ್ಕೆ ತಕ್ಕಂತೆ ತಾವು ನಡಿಬೇಕು ಅಂತನ್ನುವ ಪ್ರಯತ್ನದಲ್ಲಿ ಎಲ್ಲರೂ ಇರ್ತಾರೆ. ಹಾಗಾಗಿ ಮಧ್ಯೆ ವಿರಾಜಮಾನನಾದ ಧರ್ಮರಾಜನ ಮುಖವನ್ನ ಈಕ್ಷಿಸ್ತಾ ನೋಡ್ತಾ ಕೂತವರು ಅನೇಕರು. ಯುಧಿಷ್ಠಿರಸ್ಯ ಭದ್ರಂತೆ ಸಸರ್ವಾನ್ ಅನುಶಾಸ್ತಿಚ, ಅವರು ಎಲ್ಲರನ್ನೂ ಅನುಶಾಸನ ಮಾಡ್ತಾನೆ ಧರ್ಮರಾಜ. ಅವನೇ ಎಲ್ಲರಿಗೆ ಆಜ್ಞೆಯನ್ನು ಹೇಳುವುದು, ಅವನ ಆಜ್ಞೆಯನ್ನು ಎಲ್ಲರೂ ಪರಿಪಾಲನೆ ಮಾಡುವುದು. ಯಾರು ಅದನ್ನ ಬಿಟ್ಟು ಮತ್ತೊಬ್ಬರು ಯಾರಿಲ್ಲ. ಪೃಥಗ್ಭೂತ ಪಾಂಡವಾನಂ ಪಂಚವಾಲಂ ರಥವ್ರಜಾಹ, ಅವರವರ ರಥ, ಅವರವರ ಕಟ್ಟುವ ಸ್ಥಾನ ಅವೆಲ್ಲ ಬೇರೆ ಬೇರೆ ಇದೆ. ಆದರೆ ಧರ್ಮರಾಜನ ಮಾತನ್ನ ಮಾತ್ರ ಮೀರುವವರು ಯಾರೂ ಇಲ್ಲ. ಇಲ್ಲಿ ಒಗ್ಗಟ್ಟಿದೆ. ಪಾಂಡವರಲ್ಲಿ ಬಹಳ ವಿಚಿತ್ರವಾದ ಒಗ್ಗಟ್ಟಿದೆ, ಏಕಚಿತ್ತತೆ. ಎಲ್ಲರಿಗೆ ಧರ್ಮ ಒಂದು ಬೇಕು, ದೇವರು ಒಂದು ಬೇಕು. ಈ ಧರ್ಮ ದೇವರನ್ನು ಬಿಟ್ಟು ಮತ್ತೊಂದು ಬೇಡ. ಧರ್ಮ ದೇವರು ಒಂದೇ, ಧರ್ಮನೂ ಒಂದೇ, ದೇವರು ಒಂದೇ. ಅಧರ್ಮವನ್ನು ಹಿಡಿದವರಿಗೆ ಸ್ವಾರ್ಥ ಇರುತ್ತೆ. ಸ್ವಾರ್ಥ ಅಂದ್ರೆ ವೈಯಕ್ತಿಕವಾಗಿ ವೆಸ್ಟೆಡ್ ಇಂಟ್ರೆಸ್ಟ್, ಅವೆಲ್ಲ ಬೇರೆ ಬೇರೆ ಆಗುತ್ತೆ. ಯಾವಾಗಲೂ ಸ್ವಾಭಾವಿಕವಾಗಿ ಆಗೋದೇನು ಅಂತಂದ್ರೆ ತೊಂದರೆ, ಧರ್ಮನಿಷ್ಠರಾದವರಿಗೆ ಏಕ ಚಿತ್ತತೆ, ಏಕಮುಖತೆ. ಅವರಲ್ಲಿ ಎಂದೆಂದಿಗೂ ಆಚೆ ಈಚೆ ಡಿವಿಯೇಟ್ ಆಗುವ ಪ್ರಸಂಗವೇ ಇಲ್ಲ. ಆಚೆ ಈಚೆ ಹೊಯ್ದಾಡುವ ಅಥವಾ ಸ್ಟ್ರೇ ಆಗುವ, ದೂರ ಹೋಗುವ ಪ್ರಸಂಗವಿಲ್ಲ. ಒಂದೇ ಒಂದು ಉದ್ದೇಶ ಎಲ್ಲರಿಗೂ. 2ಕ್ಕೆ 2 ಅಂತನ್ನುವ ಸರಿಯಾದ ಉತ್ತರ, 2ಕ್ಕೆ 2 ಸೇರಿದರೆ ಏನು ಅನ್ನುವ ಪ್ರಶ್ನೆಗೆ ಉತ್ತರ ಒಂದೇ, ಉತ್ತರ ಹತ್ತಿಲ್ಲ. ಉತ್ತರ ಒಂದೇ, ಸರ್ವಾತ್ಮನ ಒಂದೇ, ಅದೆಂದಿಗೂ ಹೊತ್ತಾಗುವುದಿಲ್ಲ. 2ಕ್ಕೆ 2 ಸೇರಿದರೆ ಎಷ್ಟಾಗತ್ತೆ ಅಂತನ್ನುವ ಪ್ರಶ್ನೆಗೆ ತಪ್ಪು ಉತ್ತರಗಳು ಕೋಟಿ. 2ಕ್ಕೆ 2 ಸೇರಿದರೆ 1 ಆಗತ್ತೆ, 2ಕ್ಕೆ 2 ಸೇರಿದರೆ 3 ಆಗತ್ತೆ, 2 ಆಗತ್ತೆ, 6 ಆಗತ್ತೆ, 5 ಆಗತ್ತೆ, 7 ಆಗತ್ತೆ, 10, 20, 100, 1000, ಲಕ್ಷ, ಕೋಟಿ ಯಾವುದಾದ್ರೂ ಆಗ್ಬೋದು. 2ಕ್ಕೆ 2 ಸೇರಿದರೆ ಪ್ರಶ್ನೆಗೆ ಉತ್ತರಗಳು, ತಪ್ಪು ಉತ್ತರಗಳು 100. ಹಾಗಾಗಿ ಜಗತ್ತಿನಲ್ಲಿ ಯಾವಾಗಲೂ ತಪ್ಪು ಸಿದ್ಧಾಂತಗಳು 100, 1000. ಆದರೆ ಸರಿಯಾದ ಸಿದ್ಧಾಂತ ಒಂದೇ. ನಾಳಿನ ಆಚಾರ್ಯರ ಸಿದ್ಧಾಂತ ಒಂದೇ. ಸರಿಯಾದ ಸಿದ್ಧಾಂತ ಅಂತನ್ನೋದು ಒಂದಿರ್ತದೆ, ಯಥಾರ್ಥ ಜ್ಞಾನ ಒಂದು. ಇದು ಗಂಟೆ ಇದು ಗಂಟೆ ಅಲ್ಲ ಅಂತಾಗಿ ಇನ್ನೇನಾದ್ರೂ ಕಾಣಬೇಕು ಅಂತಾದ್ರೆ ಅದು ಯಾವ ರೀತಿಯಿಂದಲೂ ತೋರಬಹುದು, ಏನೂ ಆಗ್ಬೋದು, ಏನೋ ಯಾರಾದರೂ ಏನಾದರೂ ಹೇಳ್ಬೋದು ಅದನ್ನ. ಆದ್ದರಿಂದ ಅದಕ್ಕೆ ಲಗಾಮ್ ಇಲ್ಲ, ಅದಕ್ಕೆ ಕಡಿವಾಣ ಇಲ್ಲ, ಅದಕ್ಕೆ ಬಂಧನ ಇಲ್ಲ. ಸರಿ ಅನ್ನುವುದಕ್ಕೆ ಅದಕ್ಕೆ ಟೆಸ್ಟಿಫೈ ಮಾಡಿ ಬರ್ತಿರ್ಬೇಕು. ಈಗ ಇದು ಗಂಟೆ ಅಂತ ಹೇಳಿದ್ರೆ ಇದನ್ನ ಗಂಟೆಯನ್ನ ಕೈಯಲ್ಲಿ ಎತ್ತಿ ಬಾರಿಸ್ಲಿಕ್ಕೆ ಬರುತ್ತೆ. ಅಂತೂ ಸಮಥಿಂಗ್ ವಿತ್ ವಿಚ್ ವಿ ಕ್ಯಾನ್ ಟೆಸ್ಟಿಫೈ. ಹಾಗೆಲ್ಲ ಇದೆ. ಸತ್ಯಕ್ಕೆ, ಟ್ರೂತಿಗೆ ಇದೊಂದು ಮಾನದಂಡ ಇದೆ, ಅಸತ್ಯಕ್ಕೆ ಮಾನದಂಡಗಳಿಲ್ಲ. ಕೋಟಿ ಅಸತ್ಯಗಳು ಪ್ರತಿಯೊಂದಕ್ಕೂ. ಯಾವುದೇ ಮಾತಿಗೆ ಸರಿಯಾದ ರಾಗ ಅನ್ನೋದು ಒಂದು, ಅಬದ್ಧ ರಾಗ, ಅಪಸ್ವರಗಳು ಕೋಟಿ, ಎಲ್ಲ ಅಪಸ್ವರ. ಹಾಗಾಗಿ ಅದು ಬಹಳ ಮಹತ್ವದ ಮಾತು. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಧರ್ಮ ಒಂದು, ದೇವರು ಒಂದು, ಅವನ ಚಿತ್ತ ಒಂದು. ಅದಕ್ಕೆ ತಕ್ಕಂತೆ ನಡೆಯುವಂತಹ ಜನರಿಗೆ ದ್ವೈವಿಧ್ಯ ಇಲ್ಲ, ದ್ವೈಧ ಇಲ್ಲ. ದ್ವೈಧ ಬರುವುದಿಲ್ಲ. ಯಾಕೆ ಬರುವುದಿಲ್ಲ ಅಂದ್ರೆ ಅದು ಏಕಚಿತ್ತರಾಗಿದ್ದಾರೆ. ಆದ್ದರಿಂದ ಆಯಾಂತಂ ಅಭಿನಂದಂತಿ ಕುಂತಿ ಪುತ್ರಂ ಯುಧಿಷ್ಠಿರಂ. ಧರ್ಮರಾಜ ಬರ್ತಾ ಇರುವಾಗ
ಎಷ್ಟು ಜನ ಸ್ವಾಗತ ಮಾಡ್ತಾರೆ ಅವನಿಗೆ, ಧರ್ಮರಾಜನಿಗೆ. ಸುಮ್ಮನೆ ಸಹಜವಾಗಿ ಬರ್ತಾನೆ, ಸಹಜವಾಗಿ ಹೋಗ್ತಾನೆ. ಅಷ್ಟು ಬಂದು ಅಷ್ಟು ಹೋದರೂ ಕೂಡ ಅವನಿಗೆ ಭಾರಿ ಪುರಸ್ಕಾರ, ಭಾರಿ ಮರ್ಯಾದೆ, ಭಾರಿ ಗೌರವ. ರಾಜ ಸಭೆಗೆ ಬರ್ತಾನೆ, ಆ ಮಾತು ಬೇರೆ. ರಾಜ ಅಲ್ಲ ಈಗ, ಸಭೆ ಇಲ್ಲ ಈಗ, ಆದರೂ ಅವನಿಗೆ ಅಷ್ಟು ಗೌರವ ಇದೆ. ಭಾರಿ ವಿಚಿತ್ರ. ನಭಸೂರ್ಯ ವಿಮೋದ್ಯಂತಂ ಕೌಂತೆಯಂ ದೀಪ್ತ ತೇಜಸಂ ಪಾಂಚಾಲ ಪ್ರತಿನಂದಂತಿ ತೇಜೋರಾಶಿ ವಿಮೋದಿತಂ. ಸೂರ್ಯೋದಯವಾಯಿತು ಅಂದ್ರೆ ಯಾರಿಗೆ ಹಿಗ್ಗಾಗೋದಿಲ್ಲ ಹೇಳಿ? ಯಾರಿಗೆ ಹಿಗ್ಗಾಗೋದಿಲ್ಲ? ಯಾರಿಗೆ ಹಿಗ್ಗಾಗೋದಿಲ್ಲ ಅಂದ್ರೆ ರಾತ್ರಿ ಓಡಾಡುವ ಕೌರವರಿಗೆ ಮಾತ್ರ ಹಿಗ್ಗಾಗೋದಿಲ್ಲ. ಅವರೆಲ್ಲ ಕಾರ್ಯಕ್ರಮ ರಾತ್ರಿ. ಸೂರ್ಯ ಆಯಿತು ಅಂತಂದ್ರೆ ಆಯ್ತಪ್ಪ, ನಮ್ಮ ಕೆಲಸ ಮುಗೀತು ಅಂತ ಹೇಳಿ ತಾವು ತಮ್ಮ ಮನೆಗೆ ಸೇರ್ಬೇಕಷ್ಟೇ. ಹಾಗಾಗಿ ಸೂರ್ಯೋದಯವಾದರೆ ನಭ ಸೂರ್ಯ ವಿಮೋದ್ಯಂತಂ ಕೌಂತೆಯಂ ದೀಪ್ತ ತೇಜಸಂ ಪಾಂಚಾಲ ಪ್ರತಿನಂದಂತಿ ತೇಜೋರೇಶಿ ವಿಮೋದ್ಭುತಂ. ಆ ಗೋಪಾಲ ವಿಪಾಲಶ್ಚ ನಂದಮಾನ ಯುಧಿಷ್ಠಿರಂ. ಗೊಲ್ಲರಿಗೆ ಆನಂದ, ಕುರಿ ಕಾಯೋರಿಗೆ ಆನಂದ. ಗೊಲ್ಲರಿಗೆ ಕುರುಬರಿಗೆ ಆನಂದವನ್ನು ಕೊಡತಕ್ಕಂತಹ ವ್ಯಕ್ತಿತ್ವ ಧರ್ಮರಾಜನ ವ್ಯಕ್ತಿತ್ವ ಅಂತ ಹೇಳ್ತಾನೆ. ಆದ ಮೇಲೆ ಮತ್ತೆ ಪ್ರಶ್ನೆ ಕೇಳ್ತಾನೆ. ಸರಿ, ಎಲ್ಲ ಸಂತೋಷ, ಆದರೆ ಒಂದು ಪ್ರಶ್ನೆ ಇದೆ. ಯಾರನ್ನ ಬಲವಾಗಿಟ್ಟುಕೊಂಡು, ಯಾರನ್ನ ಅವಲಂಬಿಸಿ ಧರ್ಮರಾಜ ನಮ್ಮ ಜೊತೆಗೆ ಯುದ್ಧವಾಡುವ ಸಿದ್ಧತೆಯಲ್ಲಿ ಇದ್ದಾನೆ? ಯಾರನ್ನು ಅವಲಂಬಿಸಿ ಧರ್ಮರಾಜ ನಮ್ಮ ಜೊತೆಗೆ ಯುದ್ಧವಾಡುವ ಸಿದ್ಧತೆಯಲ್ಲಿದ್ದಾನೆ ಹೇಳು ಅಂದಾಗ, ಇಷ್ಟು ಸಂಜಯನಿಗೆ ಸಿಂಪಲ್ ಪ್ರಶ್ನೆಯನ್ನ ಮಾಡಿದ್ದಾನೆ. ಏನು ಗೊಂದಲದ ಪ್ರಶ್ನೆ ಇಲ್ಲ, ಸರಳವಾದ ಪ್ರಶ್ನೆ. ಇಷ್ಟು ಕೇಳಿದರೆ ಸಭಾಯಾಂ ಕುರು ಸಂಸದಿ, ಕೌರವರ ಸಭೆಯಲ್ಲಿ ಈ ಪ್ರಶ್ನೆ ಕೇಳಿದರೆ ನಿಶ್ವಸ್ಯ ಸುಭೃಶಂ ದೀರ್ಘಂ, ದೀರ್ಘಕಾಲದವರೆಗೆ ಶ್ವಾಸ ಬಿಟ್ಟು ಮುಹು ಸಂಚಿಂತೆಯನ್ನಿವ, ಬಹಳ ಆಲೋಚನೆ ಮಾಡಿ 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 ಸಂಜಯ ತತ್ತ ಅನಿಮಿತ್ತತೋ ದೈವಾತ್ ಸೂತಂ ಕಶ್ಮಲಮಾಮಿಷತ. ಆಗ ಸಂಜಯ ಉತ್ತರ ಹೇಳ್ತಾ ಇದ್ದಾನೆ. ಉತ್ತರ ಹೇಳೋ ಅಷ್ಟರೊಳಗೆ ಅವನು ಸೋತ ಕೆಳಗೆ ಕುಸಿದು ಬಿದ್ದೇ ಬಿಟ್ಟ. ಎಚ್ಚರ ತಪ್ಪೋಯ್ತು, ಮೂರ್ಛೆ ಬಂದೋಯ್ತು ಅವನಿಗೆ. ಅವನು ಬೀಳ್ತಾ ಇದ್ದದ್ದನ್ನು ನೋಡ್ತಾ ಇದ್ದಾನೆ ವಿದುರ. ವಿದುರ ಅಂದ ಧೃತರಾಷ್ಟ್ರನಿಗೆ, ಅಣ್ಣ, ನೀನು ಕೇಳಿದ ಪ್ರಶ್ನೆಗೆ ಭಯಗೊಂಡು ಹೆದರಿ ಸಂಜಯ ಕೆಳಗೆ ಕುಸಿದಿದ್ದಾನೆ. ಅವನಿಗೆ ಎಚ್ಚರ ತಪ್ಪಿದೀಗ. ಧೃತರಾಷ್ಟ್ರ ದಿಗಿಲಾಯ್ತವನಿಗೆ. ಏನಿದು, ನಾನು ಪಾಂಡವರ ಪಕ್ಷದಲ್ಲಿ ಯಾರೆಲ್ಲ ಇದ್ದಾರೆ ಯುದ್ಧ ಮಾಡೋದಕ್ಕೆ ಮುಖಂಡರು ಮುಂದಾಳುಗಳು ಅಂತ ನಾನು ಪ್ರಶ್ನೆ ಕೇಳಿದ್ರೆ ಇವನಿಗೆ ಯಾಕೆ ಮೂರ್ಛೆ ಬರಬೇಕು ಗೊತ್ತಾಗ್ಲಿಲ್ಲಲ್ಲ ಅಂತ ಅವನಿಗೆ ದಿಗಿಲಾಗಿದೆ. ತತ್ತ ಅನಿಮಿತ್ತತೋ ದೈವಾತ್, ಏನು ಕಾರಣವಿಲ್ಲ, ಪ್ರಶ್ನೆ ಕೇಳಿದ್ದಷ್ಟೇ ಸರಳವಾಗಿ. ಏನು ಮೂರ್ಛೆ ಬರುವಂತಹದ್ದೇನು ಸಮಸ್ಯೆ ಇದೆ? ಆದರೆ ಅವನಿಗೆ ಮೂರ್ಛೆ ಬಂತು. ಅನಿಮಿತ್ತತೋ ದೈವಾತ್ ಸೂತಂ ಕಶ್ಮಲಮಾಮಿಷತ ತದಾಚ ಚಕ್ಷೆ ವಿದುರಃ ಸಭಾಯಾಂ ಕುರು ಸಂಸದಿ ಮೂರ್ಛಿತ ಪತಿತೋ ಭೂಮಿ, ಭೂಮಿಯಲ್ಲಿ ಬಿದ್ದಾನೆ, ಎಚ್ಚರ ತಪ್ಪಿದೆ, ಮಾತಾಡ್ತಾ ಇಲ್ಲ. ಅಣ್ಣ ಅಂತ ಹೇಳಿದಾಗ ಆಗ ತೈರಸ್ಯ ಪುರುಷವ್ಯಾಘ್ರೈ ಭೃಷಮದ್ವೀಜಿತಂ ಮನಃ, ಪ್ರಾಯ ಆ ಪಾಂಡವರೆಲ್ಲರನ್ನ ನೋಡಿದ್ದಾನೆ, ಅವರ ಪರಾಕ್ರಮವನ್ನು ಕಂಡಾನೆ, ಅವರ ಮಾತುಗಳನ್ನು ಕೇಳ್ಯಾನೆ. ಅದರಿಂದಾಗಿ ಮನಸ್ಸಿನಲ್ಲಿ ತುಂಬಿ ಭಯ ತುಂಬಿಕೊಂಡಿದೆ, ಭಯ ಬಹಳ ಬಹಳ ತುಂಬಿಕೊಂಡಿದೆ. ಹಾಗಾಗಿ ಅವನಿಗೆ ಈ ಮಾತು ನಾನು ಪ್ರಶ್ನೆ ಕೇಳಿದ ತಕ್ಷಣ ಅದೆಲ್ಲ ಕಣ್ಣ ಮುಂದೆ ಕಟ್ಟಿದಂತಾಗಿದೆ. ಅದಕ್ಕೆ ಭಯ ಬಂದು ಪ್ರಾಯ ಎಚ್ಚರ ತಪ್ಪಿ ಬಿದ್ದಾನೆ ಅಂತ ಹೇಳ್ತಾರೆ. ಸಂಜಯಶ್ಚೇತನಾಂ ಲಬ್ಧ್ವಾ, ಎಚ್ಚರವಾಯಿತು, ಸಮಾಧಾನವಾಯಿತು. ಸಮಾಧಾನವಾದ ಮೇಲೆ ಮಾತಾಡ್ತಾನೆ. ಯಾರಿದ್ದಾರೆ? ಯೋವೈ ನರೋಷಾತ್ ಹೇಳ್ತಾನೆ. ಯಾರಿಲ್ಲ, ಎಲ್ಲರೂ ಒಂದು ಕಡೆ. 100 ಜನರ ಹೆಸರು ಹೇಳ್ತಾನೆ. ಹೇಳೋದಕ್ಕಿಂತಲೂ ಮುಂಚಿತವಾಗಿ ಮೊದಲು ಹೇಳ್ತಾನೆ ಭೀಮಸೇನ. ಭೀಮಸೇನ ಒಬ್ಬನಿಂದಾಗಿ ಮುಖ್ಯವಾಗಿಟ್ಟುಕೊಂಡು ಧರ್ಮರಾಜ ಯುದ್ಧವಾಡುವುದು ನಿಶ್ಚಯ ಮಾಡಿದ. ಭೀಮಸೇನನ ಮೇಲೆ ಪೂರ್ಣವಾದ ಭಾರ. ತ್ವಯಿಭಾರ ಸಮಾಹಿತ. ಧರ್ಮರಾಜ ಹೇಳಿದ್ದಾನೆ ಭೀಮಸೇನ ದೇವರಿಗೆ, ತ್ವಯಿಭಾರ ಸಮಾಹಿತ, ಎಲ್ಲ ಭಾರ ನಿನ್ನ ಮೇಲೆ. ಭೀಮ, ಇಡೀ 18 ಕ್ಷೌಹಿಣಿ ಸೈನ್ಯ ನೆರೆದಿದೆ. ಇಷ್ಟು ನೆರೆದ ಸೈನ್ಯದ ಮಧ್ಯದಲ್ಲಿ ಇಷ್ಟೆಲ್ಲದಕ್ಕೂ ಕೂಡ ಗತಿ ಕಾಣಿಸಿ, ನಮ್ಮನ್ನು ದಾಟಿಸಿ, ರಾಜ್ಯವನ್ನು ಕೊಡಿಸಿ, ಧರ್ಮ ಪ್ರತಿಷ್ಠಾಪನೆ ಮಾಡುವ ದೊಡ್ಡ ಹೊಣೆಗಾರಿಕೆ ನಿನ್ನ ತಲೆ ಮೇಲಿದೆ, ನಿನ್ನ ಬೆನ್ನ ಮೇಲಿದೆ ಅಂತ ಹೇಳಿ ಧರ್ಮರಾಜ ಹೇಳ್ತಾನೆ. ಆ ಮಾತಿನ ಒಂದು ಸಾರಾಂಶ ಅಥವಾ ಮುಖಾಂತರ ಬೇರೆ ರೂಪದಿಂದ ಒಂದು ವಿಸ್ತಾರವಾದಂತಹ ವಿವರಣೆ ಈ ಮಾತಿನಲ್ಲಿ ಬರ್ತಾ ಇದೆ. ಸಂಜಯ ಹೇಳುವಂತಹ ಮಾತು, ಯಸ್ಯ ಬಾಹುಬಲೇ ತುಲ್ಯ ಪೃಥಿವ್ಯಾಂ ನಾಸ್ತಿ ಕಶ್ಚನ ಯೋ ವೈ ಸರ್ವಾನ್ ಮಹೀಪಾಲಾನ್ ವಶೇ ಚಕ್ರೆ ಧನುರ್ಧರ.
ಯಃಕಾಶೀನ್ ಅಂಗ ಮಗಧಾನ್ ಕಲಿಂಗಂಶ್ಚ ಯುಧಾಜಯತ ತೇನ ವೈ ಭೀಮಸೇನೇನ ಪಾಂಡವ ಅಭ್ಯಯುಂಜತ. ಯಾರಿಗೆ ಬಾಹುಬಲದಲ್ಲಿ ಸಮಾನನಾದ ವ್ಯಕ್ತಿ ಮತ್ತೊಬ್ಬ ಜಗತ್ತಿನಲ್ಲಿಲ್ಲ, ಅಂಥ ಬಲಿಷ್ಠನಾದವನು ಭೀಮ. ಆ ಭೀಮನನ್ನ ಮುಂದಿಟ್ಟುಕೊಂಡು ಯುದ್ಧವಾಡುವುದಾಗಿ ನಿಶ್ಚಯಿಸಿದ್ದಾನೆ. ಯೋ ವೈ ಸರ್ವಾನ್ ಮಹೀಪಾಲಾನ್ ವಶೇ ಚಕ್ರೆ ಧನುರ್ಧರ. ಎಲ್ಲ ಭೂಮಿಯ ರಾಜರನ್ನ ಎಲ್ಲರನ್ನ ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದಾನೆ. ಅಂಥ ಭೀಮಸೇನ, ಆ ಭೀಮಸೇನನ್ನ ಮುಂದಿಟ್ಟುಕೊಂಡು ಯುದ್ಧವಾಗ್ತಾ ಇದ್ದಾನೆ. ಯಃಕಾಶೀನ್ ಅಂಗ ಮಗಧಾನ್ ಕಲಿಂಗಂಶ್ಚ ಯುಧಾಜಯತ. ಅಂಗ, ಮಗಧ, ಕಲಿಂಗ ಇತ್ಯಾದಿ ದೇಶದ ನಾನಾ ವಿಧವಾದಂತಹ 56 ದೇಶ, 56 ದೇಶ, 56 ದೇಶ ಸಾಕು, 56 ದೇಶ ಅಂತ ಕನ್ನಡದಲ್ಲಿ ಆಡುವ ಪದ್ಧತಿ ಇರಲಿ. ಹಾಗೆ 56 ದೇಶ, 56 ದೇಶಗಳನ್ನ ಹಳೆ ಕಾಲಕ್ಕೆ, ಹಿಂದಿನ ಕಾಲಕ್ಕೆಲ್ಲ ವಿಭಾಗವಾಗಿ ಹೇಳ್ತಾ ಇದ್ರು. ಆ ಎಲ್ಲ ದೇಶದ ನಾನಾ ರಾಜರನ್ನ, ನಾನಾ ದೇಶಗಳ ನಾನಾ ರಾಜರನ್ನ ವಶದಲ್ಲಿ ಇಟ್ಟುಕೊಂಡಂತಹ ಭೀಮಸೇನ, ಆ ಭೀಮಸೇನ ಭೂಮಿಯಲ್ಲಿ ಇದ್ದಾನೆ. ಅವನನ್ನ ಮುಂದಿಟ್ಟುಕೊಂಡು ಧರ್ಮರಾಜ ಭೂಭಾರವನ್ನ ಹರಣ ಮಾಡುವುದಾಗಿ ನಿಶ್ಚಯಿಸಿದ್ದಾನೆ. ಯಸ್ಯ ವೀರ್ಯೇಣ ಸಹಸ 4 ಭುವಿ ಪಾಂಡವಾಹ ನಿಸ್ಸೃತ್ಯ ಜದುಗೇಹಾದ್ವೈ ಹಿಡಿಂಬಾತ್ ಪುರುಷಾದಕಾತ್. ಅರಗನ ಮನೆಯಿಂದ ಹೊರಗೆ ಬಂದದ್ದು ಈ ಭೀಮನ ಬಲದಿಂದ, ಹಿಡಿಂಬನಿಂದ ಬದುಕಿ ಬಂದದ್ದು ಈ ಭೀಮನ ಬಲದಿಂದ, ಕಿರುವೀರನಿಂದ ಬದುಕಿ ಬಂದದ್ದು ಈ ಭೀಮನ ಬಲದಿಂದ, ಕೀಚಕನನ್ನು ಕೊಂದದ್ದು ಈ ಭೀಮನೇ, ಬಕಾಸುರನನ್ನ ಸಂಹರಿಸಿದ್ದು ಈ ಭೀಮನೇ. ಆದ್ದರಿಂದ ಆ ಭೀಮ ಎಲ್ಲರಿಗೆ ಆಶ್ರಯನಾಗಿದ್ದಾನೆ. ಅಂಥ ಭೀಮ ಪಾಂಡವರು ಎಲ್ಲೆಲ್ಲಿ ಆಪತ್ತಿಗೆ ಒಳಗಾದರೋ ಆಗೆಲ್ಲ ಭೀಮನೇ ಅವರನ್ನು ಕಾಪಾಡಿದ್ದ. ಪಾಂಡವರನ್ನು ಬಿಟ್ಟು ಹೊರಗೆ ನಿವಾತಕವಚರನ್ನ, ಕಾಲಕೇಯರನ್ನ, ಪೌಲೋಮರನ್ನ ಸಂಹಾರ ಮಾಡಿ ಅಷ್ಟದಿಕ್ಪಾಲಕರನ್ನ ಸಂತೋಷಗೊಳಿಸಿ ಇಂದ್ರನಿಂದ ವರವನ್ನು ಪಡೆದು ಭಾರಿ ಖ್ಯಾತಿ ಕೀರ್ತಿಗಳನ್ನು ಕಟ್ಟಿದವ ಅರ್ಜುನ. ಆದರೆ ಪಾಂಡವರಿಗೆ ಬಂದ ಆಪತ್ತನ್ನ ಪರಿಹಾರ ಮಾಡಿದವ ಏಕಮೇವ ಶೂರ, ಒಬ್ಬ, ಅವನು ಭೀಮ, ಮತ್ತೊಬ್ಬರಲ್ಲ. ಆ ಮಾತುಗಳನ್ನೆಲ್ಲ ಇಲ್ಲಿ ಬಹಳ ಸುಂದರವಾಗಿ ವಿಸ್ತಾರವಾಗಿ ಮಹಾಭಾರತ ಹೇಳ್ತದೆ. ಹೇಳುವ ತಾತ್ಪರ್ಯ ಭೀಮಸೇನ ಸರ್ವಸ್ವನಾಗಿದ್ದಾನೆ. ಭೀಮಸೇನಿಂದ ಎಲ್ಲ ಈ ಕೆಲಸ ಆಗಿದೆ ಅಂತ ಹೇಳಿ ಆ ಭೀಮಸೇನನ್ನು ಇಟ್ಟುಕೊಂಡು ಯುದ್ಧವಾಗ್ತಾ ಇದ್ದಾನೆ. ನಾಳೆ ಮುಂದೆ ಕೇಳಬೇಕು ಧೃತರಾಷ್ಟ್ರ ಭೀಮನನ್ನ ಎಷ್ಟು ಹೊಗಳ್ತಾನೆ. ರಾತ್ರಿ ಅವನಿಗೆ ನಿದ್ರೆ ಬರುವುದಿಲ್ಲ. ಭೀಮನ ಚಿತ್ತ ಕಣ್ಣ ಮುಂದೆ ಬಂದಾಗ, ಕಣ್ಣ ಮುಂದೆ ಅಂದ್ರೆ ಕಣ್ಣಿಲ್ಲ, ಮನಸ್ಸಿನ ಮುಂದೆ ಭೀಮ ಅಂತ ನೆನಪಾಯಿತು ಅಂದ್ರೆ ರಾತ್ರಿ ನಿದ್ರೆ ಬರುವುದಿಲ್ಲ, ಹೊರಳಾಡ್ತಾ ಇರ್ತಾನೆ ಧೃತರಾಷ್ಟ್ರ ಇಡೀ ರಾತ್ರಿ. ನನಗೆ ನಿದ್ರೆ ಬರುವುದಿಲ್ಲ ಅಂತಂತ ನಾವು ಹೇಗ್ ಬರ್ಬೇಕು ನಿದ್ರೆ? ಸಣ್ಣ ಹುಡುಗನಿರುವಾಗ 16 ವರ್ಷದ ಹುಡುಗನಿದ್ದ, ಆಗ ನನ್ನ ಮಾತು ಅವನು ಕೇಳಲಿಲ್ಲ. ಆಗದಿಂದ ನನ್ನನ್ನು ಮೀರಿ ಇದ್ದವ, ಮಹಾಬಲಿಷ್ಠ. ನನ್ನ ಮಕ್ಕಳನ್ನ ಸುಲಭವಾಗಿ ಅಲ್ಲಾಡಿಸ್ತಿದ್ದ. ಗಿಡದ ಮೇಲೆ ಕೂತಿರುವಾಗ ಗಿಡಕ್ಕೆ ಕಾಲೊದ್ದು ಕೈಯಿಂದ ಅಲ್ಲಾಡಿಸಿ ಅವರನ್ನ ಕೆಳಗಡೆ ಹಣ್ಣಿನಂತೆ ಕೆಳಗೆ ಎಸಿತಿದ್ದ. ಇಂಥ ಬಲಿಷ್ಠನಾದ ಭೀಮಸೇನ, ಅವನನ್ನ ನಾನು ನೆನೆಸಿದ್ರೆ ನನಗೆ ಭಯವಾಗತ್ತೆ. ಕೈಕಾಲಿನಲ್ಲಿ ಗಡಗಡಗಡ ಅಂತ ನಡಕ ಬರುತ್ತೆ. ಅಂಥ ಆ ಭೀಮಸೇನ ಅವನು ಎದುರಾಗಿ ಯುದ್ಧಕ್ಕೆ ಬಂದ್ರೆ ನಾನು ಏನ್ ಗತಿ ಮಾಡ್ಲಿ, ಏನು ಮಾಡ್ಲಿಕ್ಕೆ ಸಾಧ್ಯ ಅಂತೆಲ್ಲ ಆಲೋಚನೆ ಮಾಡ್ತಾನೆ. ಈ ರೀತಿಯಾಗಿ ಆಲೋಚನೆ ಮಾಡ್ತಾ ಇದ್ದದ್ದನ್ನ ಸಂಜಯ ಮತ್ತು ಧೃತರಾಷ್ಟ್ರ ಇವರಿಬ್ಬರು ಕೂಡ ಮಾತಾಡ್ತಾ ಇದ್ದಾರೆ. ಶ್ರೀಕೃಷ್ಣ ಅರ್ಪಣಮಸ್ತು.